ಹಾಗೆಯೇ ಮೆಟಲ್ ಮಡ್ಗಾಡ್ ಕೊಟ್ಟಿದ್ದಾರೆ. ಇದು ಪ್ಲಾಸ್ಟಿಕ್ ಈ ಕಡೆ ಪುಷ್ ಮಾಡಿ ರೈಟಿಗೆ ತಿರುಗಿಸ್ಬೇಕು, ಆವಾಗ ಇದು ಓಪನ್ ಆಗುತ್ತೆ. ನಾನು ಇದುವರೆಗೂ ಸಾಕಷ್ಟು 125cc ಸ್ಕೂಟರ್ಸ್ನ ರಿವ್ಯೂ ಮಾಡಿದ್ದೀನಿ, ಅದರಲ್ಲಿ ಇದು ತುಂಬ ಮೇಲಕ್ಕೆ ಹೋಗುತ್ತೆ. ಇನ್ನು ಈ ಗಾಡಿ ಮೈಲೇಜ್ ಎಷ್ಟು ಕೊಡುತ್ತಪ್ಪ ಅಂತ ನೀವು ಯೋಚನೆ ಮಾಡ್ತಿದ್ರೆ ಸಿಟಿನಲ್ಲಿ. ನಮಸ್ತೆ ಮೋಟೋಟೆಕ್ ಕನ್ನಡ ವೀಕ್ಷಕರೇ, ನಾನು ನಿಮ್ಮ ಪುನೀತ್. ಸೊ ಇವತ್ತಿನ ಈ ರಿವ್ಯೂ ಹೀರೋ ಡೆಸ್ಟಿನಿ 125 ಸ್ಕೂಟರ್ ಬಗ್ಗೆ. ಈ 125cc ಸ್ಕೂಟರ್ ಸೆಗ್ಮೆಂಟಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ, ಒಂದಾದ್ಮೇಲೊಂದು ನಾನು ರಿವ್ಯೂ ಮಾಡಿದ್ದೀನಿ, ನೀವು ನೋಡಿದ್ದೀರಾ. ಈಗ ಸದ್ಯಕ್ಕೆ ಸುಮಾರು ಜನ ಕೇಳ್ತಾ ಇದ್ರು ಹೀರೋ ಡೆಸ್ಟಿನಿ ರಿವ್ಯೂ ಮಾಡಿ ಅಂತ. ಸೊ ತೊಗೊಂಡು ಬಂದಿದ್ದೀನಿ ಹೀರೋ ಡೆಸ್ಟಿನಿ 125cc ಸ್ಕೂಟರ್. ಇದೊಂದು ಪ್ರಾಪರ್ ಫ್ಯಾಮಿಲಿ ಸ್ಕೂಟರ್ ಆಗಿದೆ. ಯಾವ ರೀಸನ್ಗೆ, ಏನಕ್ಕೆ ಜನ ಇದನ್ನು ಇಷ್ಟಪಡ್ತಾರೆ, ಇದರ ಫೀಚರ್ಸ್ ಏನು, ಪ್ರೈಸ್ ಏನು, ಮೈಲೇಜ್ ಏನು, ಕಂಪ್ಲೀಟ್ ಈ ಒಂದು ಡೀಟೇಲ್ಸ್ನ ನಾನು ನಿಮಗೆ ಈ ರೈಡ್ ರಿವ್ಯೂನಲ್ಲಿ ಕೊಡ್ತಾ ಇದ್ದೀನಿ. ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ನನ್ನ ಫಾಲೋ ಮಾಡೋದು ಮರಿಬೇಡಿ. ಈ ಥರದ 2 ವೀಲರ್ ಆ್ಯಂಡ್ 4 ವೀಲರ್ ರಿವ್ಯೂಸ್ನ 4K ಕ್ವಾಲಿಟಿನಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಲೆಟ್ಸ್ ಸ್ಟಾರ್ಟ್ ದ ರಿವ್ಯೂ ಆಫ್ ಹೀರೋ ಡೆಸ್ಟಿನಿ 125. ಮೋಟೋಟೆಕ್ ಕನ್ನಡ. ಸೊ ಗೈಸ್, ನೀವು ನೋಡ್ತಾ ಇದ್ದೀರಾ 2025 ಹೀರೋ ಡೆಸ್ಟಿನಿ 125cc ಸ್ಕೂಟರ್. 2015ನಲ್ಲಿ ಈ ಗಾಡಿ ಹೀರೋ ಡ್ಯುಯೆಟ್ ಅಂತ ಕರ್ಸ್ಕೊಳ್ತಿತ್ತು. ಹೀರೋ ಡ್ಯುಯೆಟ್ ನೋಡೋದಕ್ಕೆ ಆಕ್ಟಿವಾ ಥರನೇ ಕಾಣ್ತಿತ್ತು, ಫ್ಯಾಮಿಲಿ ಸ್ಕೂಟರ್ ಆಗಿತ್ತು ಆಗಲೂ ಕೂಡ. ಅದಾದಮೇಲೆ 3 ವರ್ಷ ಆದಮೇಲೆ 2018ನಲ್ಲಿ ಇದನ್ನು ಹೀರೋ ಡ್ಯುಯೆಟಿಂದ ಡೆಸ್ಟಿನಿ ಅಂತ ರೀಬ್ರ್ಯಾಂಡ್ ಮಾಡ್ತಾರೆ ಹೀರೋದವರು. ಅಲ್ಲಿಂದ ಇದರ ಅಪ್ಡೇಟ್ಸ್ ಆಗಿರ್ಬೋದು, ಇದರ ಡಿಸೈನ್ ಆಗಿರ್ಬೋದು ಚೇಂಜ್ ಆಗ್ತಾ ಹೋಗಿದೆ. ಇದು ನೀವು ನೋಡ್ತಾ ಇರೋದು 2025 ಲೇಟೆಸ್ಟ್ ಅಪ್ಡೇಟ್. 2024 ಎಂಡಲ್ಲಿ ಅಂದರೆ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಈ ಗಾಡಿಗೆ ಅಪ್ಡೇಟ್ ಬಿಟ್ಟರು, ಲಾಂಚ್ ಮಾಡಿದ್ರು. ಸೊ 2025 OBD2 ಕಂಪ್ಲೈಂಟ್ ವೇರಿಯಂಟ್ ಇದಾಗಿದೆ. ಇದರಲ್ಲಿ ಏನೇನು ಫೀಚರ್ಸ್ ಇದೆ ಬನ್ನಿ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಪ್ರಾಪರ್ ಫ್ಯಾಮಿಲಿ ಸ್ಕೂಟರ್ ಇದಾಗಿದೆ. ನಾನು ರಿವ್ಯೂ ಮಾಡ್ತಿರುವಂಥ ವೆಹಿಕಲ್ ಇದು ZX+ ಅಂತ ಟಾಪ್ ಎಂಡ್ ವೇರಿಯಂಟು. ಸಾಕಷ್ಟು ಕಾಪರ್ ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ, ಅದೇ ಇದರ ವಿಶೇಷತೆ. ಗೈಸ್, ಈ ಒಂದು ರಿವ್ಯೂನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಇದ್ದೀನಿ, ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ. ಕಾರ್ ಆಗಲಿ, ಬೈಕ್ ಆಗಲಿ, ಆಟೋ ಆಗಲಿ, ಟ್ರ್ಯಾಕ್ಟರ್, ಬಸ್ಸು, ಲಾರಿನೇ ಆಗಿರಲಿ, ತಗೊಂಡ್ಮೇಲೆ ವರ್ಷ ಇನ್ಶೂರೆನ್ಸ್ ಕಟ್ಟಲೇಬೇಕು. ಆದ್ರೆ ನೀವು ಕಟ್ಟುವಂತ ಪ್ರೀಮಿಯಂ ಸ್ವಲ್ಪ ಕಮ್ಮಿ ಆದ್ರೆ ಖುಷಿ ಕೊಡುತ್ತಲ್ವಾ? ಇನ್ಶೂರೆನ್ಸ್ ಪ್ರೀಮಿಯಂ ಹೇಗೆ ಕಮ್ಮಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಮೈಸೂರಿನ KA09 RTO ಹತ್ರ ಇರುವಂತ ಪಟೇಲ್ ಇನ್ಶೂರೆನ್ಸ್ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಕಳೆದ 15 ವರ್ಷದಿಂದ ಇವರು ಹೆಲ್ತ್ ಮತ್ತೆ ಮೋಟಾರ್ ಇನ್ಶೂರೆನ್ಸ್ ನ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಮೈಸೂರಲ್ಲಿ ಇದು ಒನ್ ಆಫ್ ದ ಟ್ರಸ್ಟೆಡ್ ನೇಮ್ಸ್ ಇನ್ಶೂರೆನ್ಸ್ ವಿಚಾರಕ್ಕೆ ಬಂದ್ರೆ. ಇವರು ಕಾರು, ಬಸ್ಸು, ಲಾರಿ, ಟ್ರ್ಯಾಕ್ಟರ್ ಎಲ್ಲಾ ವೆಹಿಕಲ್ಸ್ ಗಳಿಗೂ ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ. ಅದು ಕೂಡ ನೀವು ಇನ್ಶೂರೆನ್ಸ್ ಕಂಪನಿ ಯಾವ್ದು ಕೇಳ್ತಿರೋ ಅದನ್ನೇ ಮಾಡ್ಕೊಡ್ತಾರೆ. ಬಿಕಾಸ್ ಎಲ್ಲಾ ಇನ್ಶೂರೆನ್ಸ್ ಕಂಪನಿಗಳ ಜೊತೆ ಇವರು ಟೈಪ್ ಮಾಡ್ಕೊಂಡಿದ್ದಾರೆ. ಇನ್ಶೂರೆನ್ಸ್ ನ ಹೊಸದಾಗಿ ಮಾಡಿಸೋದಾಗಿರ್ಬೋದು, ಹಳೆ ಇನ್ಶೂರೆನ್ಸ್ ನ ರಿನಿವಲ್ ಮಾಡಿಸೋದಾಗಿರ್ಬೋದು, ಫಸ್ಟ್ ಪಾರ್ಟಿ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಆಗಿರ್ಬೋದು, ಎಲ್ಲ ಇನ್ಶೂರೆನ್ಸ್ ಇಲ್ಲಿ ಮಾಡ್ಕೊಡ್ತಾರೆ. ಅದು ಅತಿ ಕಡಿಮೆ ಬೆಲೆಗೆ. ಹೌದು, ನೀವೇನಾದ್ರೂ ಆಟೋ ಮತ್ತೆ ಟ್ಯಾಕ್ಸಿ ಓನರ್ಸ್ ಆಗಿದ್ರೆ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಕೂಡ ಇದೆ. ಜೊತೆಗೆ 2 ವೀಲರ್ ಅಂಡ್ 4 ವೀಲರ್ ವೆಹಿಕಲ್ಸ್ ನ ಓನ್ ಮಾಡ್ತಿದ್ದೀರಾ ಅಂದ್ರೆ ಇಲ್ಲಿ 365 ದಿನಾನು ಇನ್ಶೂರೆನ್ಸ್ ಮೇಲೆ ಆಫರ್ಸ್ ಇದೆ. ನೀವು ಬೇಕಾದ್ರೆ ಆನ್ಲೈನ್ ಅಲ್ಲೂ ಚೆಕ್ ಮಾಡಿ, ಶೋರೂಮ್ ಅಲ್ಲೂ ವಿಚಾರಿಸಿ. ಅಲ್ಲಿಗಿಂತ ಕಡಿಮೆ ಬೆಲೆಗೆ IDV ವ್ಯಾಲ್ಯೂ ಕಮ್ಮಿ ಆಗದ ಹಾಗೆ ನಿಮ್ಗೆ ಇನ್ಶೂರೆನ್ಸ್ ನ ಇಲ್ಲಿ ಕಮ್ಮಿ ಬೆಲೆಗೆ ಮಾಡ್ಕೊಡ್ತಾರೆ. ಹೊಸದಾಗಿ ಕಾರು, ಬೈಕು, ಸ್ಕೂಟರ್ ಏನಾದ್ರೂ ತಗೋತಿದ್ದೀರಾ ಅಂದ್ರೆ ಒಂದ್ಸಲಿ ಇನ್ಶೂರೆನ್ಸ್ ನ ಇಲ್ಲಿ ವಿಚಾರಿಸಿ. ನಿಮ್ಗೆ ಶೋರೂಮ್ ಗಿಂತ ಕಡಿಮೆ ಬೆಲೆಗೆ ಇನ್ಶೂರೆನ್ಸ್ ಇವರು ಪ್ರೊವೈಡ್ ಮಾಡ್ತಾರೆ. ಹೆಸರು ಮರಿಬೇಡಿ, ಪಟೇಲ್ ಇನ್ಶೂರೆನ್ಸ್ ನಮ್ಮ ಮೈಸೂರಿನ KA09 RTO ಪಕ್ಕದಲ್ಲೇ ಇದೆ, ತಪ್ಪದೆ ವಿಸಿಟ್ ಮಾಡಿ. ಸೊ ಹೆಡ್ ಲ್ಯಾಂಪ್ ನೀವು ನೋಡ್ತಾ ಇದ್ದೀರಾ, ತುಂಬಾ ಸಖತ್ತಾಗಿದೆ, ಯುನೀಕ್ ಆಗಿದೆ ಈ ಒಂದು ಹೆಡ್ ಲ್ಯಾಂಪ್ ಡಿಸೈನು. LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ನ ನಿಮಗೆ ಕೊಟ್ಟಿದ್ದಾರೆ. ಇದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ನೀವು ನೋಡ್ತಾ ಇದ್ದೀರಾ, ಇದು ಹೈ ಬೀಮ್ ಆಗಿ ವರ್ಕ್ ಆಗುತ್ತೆ. ಮೇಲ್ಗಡೆ ಲೋ ಬೀಮ್ ಕೊಟ್ಟಿದ್ದಾರೆ. ಈ ಕಡೆ ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ನಿಮಗೆ LED DRL ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಈ ಒಂದು ಪೀಸ್ ಇದೆಯಲ್ಲ, ಇದು ಕೂಡ DRL. ಸೊ ನೋಡಿದಾಗ, ಟರ್ನ್ ಆನ್ ಆದಾಗ ನೀವು ನೋಡಿದಾಗ ಸಡನ್ ಆಗಿ H ಶೇಪ್ DRL ಅಂತಲೇ ಅನ್ಬೋದು. ಹೀರೋ ಅವರ ಸಿಂಬಲ್ನೇ ನೆನಪಿಸುತ್ತೆ ಅದು. ಅದರ ಕೆಳಗಡೆ ನೀವು ನೋಡ್ತಾ ಇದ್ದೀರಾ, ಬಾಡಿ ಡಿಸೈನೇ ತುಂಬ ಯುನೀಕ್ ಆಗಿದೆ. ಈ H ಶೇಪ್ ಕಾಪರ್ ಎಲಿಮೆಂಟ್ಸ್ ಕೊಟ್ಟಿರೋದು, ರೆಟ್ರೋ ಸ್ಟೈಲಿಂಗ್ ಕಾಪರ್ ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ. ನೀವು ಒಂದು ವೇರಿಯಂಟ್ ಕೆಳಗಡೆ ಅಂದರೆ ZX ಮಾಡೆಲ್ನ ತೊಗೊಂಡ್ರೆ ಇಲ್ಲಿ ನಿಮಗೆ ಕ್ರೋಮ್ ಆಕ್ಸೆಂಟ್ಸ್ ಬರುತ್ತೆ. ಅಂದರೆ ಇದು ಕಾಪರ್ ಆಕ್ಸೆಂಟ್ ಕೊಟ್ಟಿದ್ದಾರಲ್ಲ, ಅದ್ರ ಬದಲು ನಿಮಗೆ ಕ್ರೋಮ್ ಆಕ್ಸೆಂಟ್ಸ್ನ ಕೊಟ್ಟಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಅದರ ಕೆಳಗಡೆ ಇಲ್ಲಿ ಡೆಸ್ಟಿನಿ ಅನ್ನೋದನ್ನು ಕೂಡ ಒಳಗಡೆ ನೀವು ಕಾಣ್ತಿರ್ಬೋದು. ಡೆಸ್ಟಿನಿ ಅನ್ನೋದನ್ನ ಕೂಡ ಇಲ್ಲೂ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಹಾಗೆಯೇ ಮೆಟಲ್ ಮಡ್ಗಾಡ್ ಕೊಟ್ಟಿದ್ದಾರೆ. ಇದು ಪ್ಲಾಸ್ಟಿಕ್ ಈ ಕಡೆ, ಇದು ಮೆಟಲ್ ಆಗಿದೆ. ಸೊ 12 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ನ ನಿಮಗೆ ಕೊಡ್ತಿದ್ದಾರೆ ವಿತ್ ಡಿಸ್ಕ್ ಬ್ರೇಕ್ ಈ ಕಡೆ ಕಾಣ್ತಿದೆ ನೋಡಿ, ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್ನ ನಿಮಗೆ ಆಫರ್ ಮಾಡಿದ್ದಾರೆ ಈ ಒಂದು ವೆಹಿಕಲ್ನಲ್ಲಿ. ರೇರಲ್ಲಿ ನಿಮಗೆ ಕನ್ವೆನ್ಷನಲ್ ಡ್ರಮ್ ಬ್ರೇಕ್ಸ್ ಬರುತ್ತೆ. ಹಿಂದ್ಗಡೆ 100/80 ಅಂತ ಅನ್ಸುತ್ತೆ. ಎಸ್, ಡೀಟೇಲ್ ಆಗಿ ನಿಮಗೆ ತಿಳಿಸ್ತೀನಿ. i3S ಬ್ಯಾಡ್ಜಿಂಗ್ನ ಕೂಡ ಕೊಟ್ಟಿದ್ದಾರೆ. ಐಡಲ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಅಂತ ಅದು. ಅದರ ಮೇಲೆ ಹೋಗ್ತಾ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ತಿಳಿಸ್ತೀನಿ. ನೀವು ನೋಡ್ತಾ ಇದ್ದೀರಾ, ಗಾಡಿ ಡಿಸೈನ್ ಬಂದು ಡ್ಯುಯಲ್ ಟೋನಲ್ಲಿ ಇದೆ, ಅಂದರೆ ವೈಟಲ್ಲಿದೆ. ಇಲ್ಲಿ ನಿಮಗೆ ಬ್ರೌನ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಈಗ ಎಷ್ಟೊಂದು ಗಾಡಿಗಳಲ್ಲಿ ಅಂದರೆ 125
125cc ಸ್ಕೂಟರ್ಸ್ ಆಗಿರ್ಬೋದು, ಬೇರೆ 110 ಸ್ಕೂಟರ್ಸ್ ಆಗಿರ್ಬೋದು, ಈ ಥರ ಡ್ಯುಯಲ್ ಟೋನ್ ಡಿಸೈನ್ನ ಕೊಡ್ತಾ ಇದ್ದಾರೆ ಟಾಪ್ ಎಂಡ್ ವೇರಿಯಂಟ್ಸಲ್ಲಿ. 3 ವೇರಿಯಂಟಲ್ಲಿ ಈ ಗಾಡಿ ಬರುತ್ತೆ, VX, ZX, ZX ಪ್ಲಸ್ಸು. ಸೊ ಅದರಲ್ಲಿ ನಿಮಗೆ ಡಿಸ್ಟಿಂಗ್ವಿಶ್ ಆಗಿ ಬೇರೆ ಬೇರೆ ಕಲರ್ ಆಪ್ಷನ್ಸು ಆ್ಯಂಡ್ ಡ್ಯುಯಲ್ ಟೋನ್ ಡಿಸೈನ್ಸು ಬರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮಿರರ್ಸಲ್ಲೂ ಕೂಡ ನಿಮಗೆ ಕಾಪರ್ ಎಲಿಮೆಂಟ್ಸ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. 162 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ ಈ ಒಂದು ವೆಹಿಕಲಲ್ಲಿ, ಸಫಿಷಿಯೆಂಟ್ ಅದು ನಿಮ್ಮ ಸ್ಕೂಟರ್ಸ್ಗಳಿಗೆ. ಆ್ಯಂಡ್ ಹೀರೋ ಡೆಸ್ಟಿನಿ ಬ್ಯಾಡ್ಜಿಂಗ್ ಕೂಡ ಇಲ್ಲಿದೆ, ಅದರಲ್ಲೂ ಕೂಡ ನಿಮಗೆ ಆ ಕಾಪರ್ ಆಕ್ಸೆಂಟ್ಸ್ ಎದ್ದು ಕಾಣ್ತಾ ಇದೆ. ಕೆಳಗಡೆ ಮಫ್ಲರ್ ಮೇಲೆ ನಿಮಗೆ ಕ್ರೋಮ್ ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ, ಅದು ಕೂಡ ಚೆನ್ನಾಗಿದೆ. ಫುಟ್ ಪೆಕ್ಸ್ ಕೂಡ ರಬ್ಬರೈಸ್ಡ್ ಫುಟ್ ಪೆಕ್ಸ್ ಕೊಟ್ಟಿದ್ದಾರೆ, ತುಂಬ ಸ್ಟರ್ಡಿ ಆಗಿದೆ. ಹಾಗೆ ಹಿಂದೆ ನೀವು ನೋಡ್ತಾ ಇದ್ದೀರಾ, ಸೀಟ್ನಲ್ಲಿ ಬ್ಯಾಕ್ ರೆಸ್ಟ್ನ ಕೂಡ ಕೊಟ್ಟಿದ್ದಾರೆ. ಎಷ್ಟೊಂದು ಸ್ಕೂಟರಲ್ಲಿ ಇದು ಮಿಸ್ಸಿಂಗು, ಇದರಲ್ಲಿ ತುಂಬ ಕಂಫರ್ಟಬಲ್ ಆಗಿ ನೀವು ಹಿಂದ್ಗಡೆ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. ಹಾಗೆ ಈ ಡಿಸೈನ್ ನೀವು ನೋಡ್ತಾ ಇದ್ದೀರಾ, ಎಕ್ಸ್ಟರ್ನಲ್ ಫ್ಯೂಯಲ್ ಫಿಲ್ಲಿಂಗ್ ಕ್ಯಾಪ್ನ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಕೀನ ನೀವು ಪುಷ್ ಮಾಡಿ ರೈಟಿಗೆ ತಿರುಗಿಸ್ಬೇಕು, ಆವಾಗ ಇದು ಓಪನ್ ಆಗುತ್ತೆ. ಸೊ ಇಲ್ಲಿಂದನೇ ನೀವು ಫ್ಯೂಯಲ್ ಫಿಲ್ಲಿಂಗ್ನ ಮಾಡಿಸ್ಕೊಳ್ಬಹುದು. ಬೇಡ ಅಂದರೆ ಈ ಥರ ಕ್ಲೋಸ್ ಮಾಡ್ಬೋದು. ಕೆಳಗಡೆ ಕಾಪರ್ ಎಲಿಮೆಂಟ್ಸ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಟರ್ನಿಂಗ್ ಇಂಡಿಕೇಟರ್ಸ್ ಕೆಳಗಡೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಸಡನ್ನಾಗಿ ಅಂದರೆ ಈ ಪೋರ್ಷನ್ನ ನೋಡಿದಾಗ ಹೀರೋ ವಿಡಾ V2 ನೋಡಿದಾಗ ಆಗುತ್ತೆ. ಇನ್ ಕೇಸ್ ಹೀರೋ ವಿಡಾ V2 ರಿವ್ಯೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಬಟನ್ ಕಾಣ್ತಿದೆಯಲ್ಲ, ರಿವ್ಯೂ ಅದರದ್ದು ಹಾಕಿದ್ದೀನಿ, ನೀವು ನೋಡ್ಬೋದು. ಈ ಕಡೆಯಿಂದ ನೋಡಿದ್ರೆ ಗಾಡಿ ಈ ರೀತಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ಪ್ರಪೋರ್ಷನೇಟು ಗಾಡಿ ಡಿಸೈನು ತುಂಬಾ ಯೂನಿಕಾಗಿ ಕೊಟ್ಟಿದ್ದಾರೆ. ಟಿಪಿಕಲ್ 125 ಸ್ಕೂಟರ್ಸಲ್ಲಿ ಬರುವಂಥ ಡಿಸೈನ್ ಕೊಟ್ಟಿಲ್ಲ. ಸ್ವಲ್ಪ ಚೇಂಜ್ ಬೇಕು ಅನ್ನೋರಿಗೆ ಈ ಗಾಡಿ ತುಂಬಾ ಇಷ್ಟ ಆಗುತ್ತೆ. ಇನ್ನು ಸೀಟ್ಸ್ ಬಗ್ಗೆ ಮಾತಾಡ್ತೀನಿ ಅಂದರೆ, ನಾನು ಇದುವರೆಗೂ ಸಾಕಷ್ಟು 125cc ಸ್ಕೂಟರ್ಸ್ನ ರಿವ್ಯೂ ಮಾಡಿದ್ದೀನಿ. ಅದರಲ್ಲಿ ಇದು ತುಂಬ ಮೇಲಕ್ಕೆ ಹೋಗುತ್ತೆ. ಯಾವ ವಿಚಾರದಲ್ಲಿ ಅಂದರೆ ಸೀಟ್ ಕಂಫರ್ಟ್ ವಿಚಾರದಲ್ಲಿ. ಯಾಕೆಂದರೆ ಕುಷನಿಂಗ್ ತುಂಬಾ ಸಾಫ್ಟ್ ಆಗಿದೆ, ತುಂಬ ಹಾರ್ಡ್ ಆಗಿಲ್ಲ, ಸಾಫ್ಟ್ ಆಗಿದೆ. ನೀವು ನಿಮ್ಮ ಶಾರ್ಟ್ ರೈಡ್ಸ್ ಆಗಿರ್ಬೋದು, ಲಾಂಗ್ ರೈಡ್ಸ್ ಆಗಿರ್ಬೋದು, ಇಬ್ಬರು ಆರಾಮಾಗಿ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. ಬ್ಯಾಕ್ ರೆಸ್ಟ್ನ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ತುಂಬಾ ಪ್ರಾಕ್ಟಿಕಲ್ ಆಗಿ ಯೂಸ್ ಆಗುತ್ತೆ. ಅಗಲವಾದ ಸೀಟು ರೀ. ಆ್ಯಂಡ್ ಇದನ್ನು ಓಪನ್ ಮಾಡಬೇಕು ಅಂದರೆ ಆಗಲೇ ಹೇಳೋಣಲ್ಲ, ಈ ಥರ ನೀವು ಟ್ವಿಸ್ಟ್ ಮಾಡಬೇಕು ಲೆಫ್ಟ್ ಸೈಡ್ಗೆ. ಓಪನ್ ಮಾಡಿದ್ರೆ 19 ಲೀಟರ್ ಬೂಟ್ ಕೆಪಾಸಿಟಿನ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಒಂದು ಹೆಲ್ಮೆಟ್, ಸಣ್ಣ ಹೆಲ್ಮೆಟ್ನ ಆರಾಮಾಗಿ ಇಡ್ಬೋದು. ಸ್ವಲ್ಪ ಲಾರ್ಜ್ ಹೆಲ್ಮೆಟ್ ಅಂದರೆ ಕಷ್ಟ ಆಗುತ್ತೆ. ಈ ವಿಚಾರದಲ್ಲಿ ನನಗೆ ಸ್ವಲ್ಪ ಇನ್ನೂ ಬೆಟರ್ ಮಾಡ್ಕೋಬೋದಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ಬೇರೆ ಬೇರೆ ಕಾಂಪಿಟೇಷನ್ ಗಾಡಿಗಳಲ್ಲಿ ಅಬೌಟ್ 20+ ಲೀಟರ್ಸ್ ಆಫ್ ಸ್ಟೋರೇಜ್ನ ಕೊಟ್ಟಿದ್ದಾರೆ. 23, 24 ಎಲ್ಲ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ವಿಚಾರದಲ್ಲಿ ಗಮನ ಹರಿಸಬೇಕು. ಸ್ವಲ್ಪ ಅಂಡರ್ ಸೀಟ್ ಸ್ಟೋರೇಜ್ನ ಜಾಸ್ತಿ ಮಾಡಬೇಕಾಗಿದೆ. ಆ್ಯಂಡ್ ಇಲ್ಲೊಂದು ಬೂಟ್ ಲ್ಯಾಂಪ್ನ ಕೂಡ ಕೊಟ್ಟಿದ್ದಾರೆ. ಕತ್ಲೆ ಹೊತ್ತಲ್ಲಿ ನೀವು ಈ ಬೂಟ್ನ ಆಕ್ಸೆಸ್ ಮಾಡಬೇಕು ಅಂದರೆ ಹೆಲ್ಪ್ ಆಗುತ್ತೆ. ಸೊ ಅದೊಂದು ಖುಷಿ ವಿಚಾರ. ಗೈಸ್, ಇನ್ನು ಹೀರೋ ಡೆಸ್ಟಿನಿ 125 ಕನ್ಸೋಲ್ ಯಾವ ರೀತಿ ಇದೆ ತೋರಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಕೀ ನೋಡಿ, ರೆಗ್ಯುಲರ್ ಸ್ಟ್ಯಾಂಡರ್ಡ್ ಕೀನ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಟರ್ನ್ ಆನ್ ಮಾಡೋಣ. ಫುಲಿ ಡಿಜಿಟಲ್ ಡಿಸ್ಪ್ಲೇ, LCD ಡಿಸ್ಪ್ಲೇನ ನಿಮಗೆ ಈ ಒಂದು ವೆಹಿಕಲಲ್ಲಿ ಕೊಟ್ಟಿದ್ದಾರೆ. ನನಗನ್ಸಿದ್ದೇನಪ್ಪ ಅಂದರೆ TFT ವೇರಿಯಂಟು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಈಗ ಬರ್ತಿರೋಂಥ ಕಾಂಪಿಟೇಷನಲ್ಲಿ ಸಾಕಷ್ಟು ಬ್ರ್ಯಾಂಡ್ಗಳು TFT ಸ್ಕ್ರೀನ್ನ ಕೊಟ್ಟು ಕಸ್ಟಮರ್ಸ್ನ ಸೆಳೀತಾ ಇವೆ. ಸೊ ಹೀರೋದವರು ಇದನ್ನು ಕನ್ಸಿಡರ್ ಮಾಡಬೇಕು. ಆ ಥರದ ಒಂದು ವೇರಿಯಂಟ್, TFT ವೇರಿಯಂಟು, ಜಸ್ಟ್ ಲೈಕ್ ಆಕ್ಸೆಸಲ್ಲಿ ಕೊಟ್ಟಿದ್ದಾರಲ್ಲ. ಇನ್ ಕೇಸ್ ಆಕ್ಸೆಸ್ ರಿವ್ಯೂ ನೀವು ನೋಡಿಲ್ಲ ಅಂದರೆ ಮೇಲ್ಗಡೆ ಅದರ ಲಿಂಕ್ ಕೂಡ ಹಾಕಿದ್ದೀನಿ. TFT ಸ್ಕ್ರೀನ್ ಇರುವಂಥ 2025 ರೈಡ್ ಕನೆಕ್ಟ್ ಎಡಿಷನು, ಅದರ ರಿವ್ಯೂ ಕೂಡ ಚೆಕ್ಔಟ್ ಮಾಡಿ. ಈ ಡಿಸ್ಪ್ಲೇ ನನಗೆ ನೋಡೋದಕ್ಕೆ ಚೆನ್ನಾಗಿದೆ, ಆದರೆ ಬಿಸಿಲಲ್ಲಿ ಹೋಗುವಾಗ ಇದರ ವಿಸಿಬಿಲಿಟಿ ಕಮ್ಮಿ ಅಂತ ನನಗನ್ನಿಸ್ತು. ರೈಡರ್ಗೆ ಮೇಯ್ನ್ ಆಗಿ ಬೇಕಾಗಿರೋದು ಆ ವಿಸಿಬಿಲಿಟಿ, ಡೀಟೇಲ್ಸ್ ಆಗಿರ್ಬೋದು ಎಲ್ಲವೂ ಚೆನ್ನಾಗಿ ಕಾಣಬೇಕು. ಅದು ಇಲ್ಲಿ ಸ್ವಲ್ಪ ಲ್ಯಾಗಿಂಗ್ ಅಂತ ಅನ್ನಿಸ್ತಾ ಇದೆ. ಎನಿವೇಸ್, ಇದರಲ್ಲಿ ನಿಮಗೆ ಸ್ಪೀಡ್ ಗೊತ್ತಾಗುತ್ತೆ, ಹಾಗೆ ರೇಂಜ್ ಆಗಿರ್ಬೋದು, ಟೈಮ್ ಆಗಿರ್ಬೋದು. ಬ್ಲೂಟೂತ್ ಮುಖಾಂತರ ನೀವು ಕನೆಕ್ಟ್ ಮಾಡಿಕೊಂಡ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಗಿರ್ಬೋದು, ಕಾಲ್ SMS ಅಲರ್ಟ್ಸ್ ಎಲ್ಲವೂ ನಿಮಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಸೈಡ್ ಸ್ಟ್ಯಾಂಡ್ ಅಲರ್ಟ್ನ ಕೊಟ್ಟಿದ್ದಾರೆ. ಇಲ್ಲಿ ಫ್ಯೂಲ್ ಗೇಜ್ ಆಗಿರ್ಬೋದು, ಫ್ಯೂಲ್ ಕಮ್ಮಿ ಆದರೆ ಫ್ಯೂಲು ಅಲರ್ಟ್ ಕೊಡುತ್ತೆ. ಹೈ ಬೀಮ್ ಆಗಿರ್ಬೋದು, ಇಂಡಿಕೇಟರ್ ಆಗಿರ್ಬೋದು, I3S ಎಲ್ಲವೂ ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಆ್ಯಂಡ್ ಇನ್ನು ಲೆಫ್ಟ್ ಸೈಡಲ್ಲಿ ನೀವು ನೋಡ್ತೀರಾ ಅಂದರೆ ಹೈ ಬೀಮು, ಲೋ ಬೀಮು ಒತ್ತಿ ಹಿಡ್ಕೊಂಡ್ರೆ ಪಾಸ್ ಲ್ಯಾಂಪು ಆನ್ ಆಗುತ್ತೆ. ಆ್ಯಂಡ್ ಇಂಡಿಕೇಟರ್ ಸ್ವಿಚ್ನ ಕೊಟ್ಟಿದ್ದಾರೆ. ಮಧ್ಯಕ್ಕೆ ಪ್ರೆಸ್ ಮಾಡಿದ್ರೆ ನಿಮಗೆ ಅದು ಡಿಸೆಂಗೇಜ್ ಆಗುತ್ತೆ. ಅದರ ಕೆಳಗಡೆ ಹಾರ್ನ್ ಸ್ವಿಚ್ ಕೊಟ್ಟಿದ್ದಾರೆ. ಇನ್ನು ರೈಟ್ ಸೈಡ್ಗೆ ಬರ್ತೀನಿ ಅಂದರೆ I3Sನ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳುವಂಥ ಬಟನ್, ಐಡ್ಲಿಂಗ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಅಂತ. ಅಂದರೆ ನೀವು ಸಿಗ್ನಲಲ್ಲಿ ಗಾಡಿನ ನಿಲ್ಲಿಸಿದಾಗ ಆಟೋಮೆಟಿಕ್ಕಾಗಿ ಗಾಡಿ ಆಫ್ ಆಗುತ್ತೆ. ಅದು ಮುಂದೆ ಹೋಗಬೇಕು ಅಂದರೆ ನೀವು ಜಸ್ಟ್ ಆಕ್ಸಿಲೇಟರ್ನ ಪ್ರೆಸ್ ಮಾಡಿದ್ರೆ ಸಾಕು, ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರದ ಒಂದು ಫಂಕ್ಷನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅದರ ಕೆಳಗಡೆ ಇಲ್ಲಿ ನನಗೆ ಡಿಸೈನ್ ತುಂಬ ಇಷ್ಟ ಆಯಿತು. ಇದೇನಪ್ಪ ಅಂದರೆ ನಿಮ್ಮ DRLಸ್ನ ಆನ್ ಮಾಡಬೇಕು ಅಂದರೆ ಈ ಥರ ಮೇಲೆ ಕೆಳಗಡೆ ಹೆಡ್ಲ್ಯಾಂಪ್ಸು, ಮೇಲ್ಗಡೆ DRLಸು ಆನ್ ಮಾಡ್ಕೋಬೋದು. ಆ್ಯಂಡ್ ಅದರ ಕೆಳಗಡೆ ಸ್ಟಾರ್ಟ್ ಸ್ವಿಚ್ನ ಕೊಟ್ಟಿದ್ದಾರೆ. ಇಲ್ಯುಮಿನೇಟೆಡ್ ಬಟನ್ ಇದು ರಾತ್ರಿ ಹೊತ್ತು ನಿಮಗೆ ಲೈಟೆಡ್ ಆಗಿ ಕಾಣುತ್ತೆ. ಸೊ ಚೆನ್ನಾಗಿ ಕೊಟ್ಟಿದ್ದಾರೆ ಅದು. ಆ್ಯಂಡ್ ಕೀ ನಿಮಗೆ ನಾರ್ಮಲ್ ಕನ್ವೆನ್ಷನಲ್ ಕೀ ಕೊಟ್ಟಿದ್ದಾರೆ. ರೈಟ್ ಸೈಡ್ ಪುಷ್ ಮಾಡಿ ರೈಟ್ ಸೈಡ್ಗೆ ನೀವು ಟ್ವಿಸ್ಟ್ ಮಾಡಿದ್ರೆ ನಿಮ್ಮ ಫ್ಯೂಲ್ ಕ್ಯಾಪ್ ಓಪನ್ ಆಗುತ್ತೆ. ಹಾಗೆಯೇ ನೀವೇನಾದರೂ ಜಸ್ಟ್ ಹೀಗೆ ಲೆಫ್ಟ್ ಸೈಡ್ ಟ್ವಿಸ್ಟ್ ಮಾಡಿದ್ರೆ ನಿಮ್ಮ ಸೀಟ್ ಓಪನ್ ಆಗುತ್ತೆ. ಆ್ಯಂಡ್ ಅದರ ಕೆಳಗಡೆ ಮ್ಯಾಕ್ಸಿಮಮ್ 3 kg ವೆಯ್ಟ್ನ ಲೋಡ್ ಮಾಡುವಂಥ ಕೆಪಾಸಿಟಿನ ಕೊಟ್ಟಿದ್ದಾರೆ. ಹುಕ್ಸ್ ಕೊಟ್ಟಿದ್ದಾರೆ. ಅದು ತುಂಬಾ ಸಫಿಷಿಯೆಂಟ್. ನಿಮ್ಮ ಲಗೇಜ್ನ ಆರಾಮಾಗಿ ಇಟ್ಕೊಂಡು ನೀವು ಟ್ರಾವೆಲ್ ಮಾಡ್ಬೋದು. ಇನ್ನು ಹುಕ್ಸ್, ಇಲ್ಲಿ ಯಾವುದೇ ರೀತಿಯಾದಂಥ ಹುಕ್ಸ್ ಕೊಟ್ಟಿಲ್ಲ. ಒಂದು ಹುಕ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಇನ್ನೊಂದು ಸ್ಮಾಲ್ ಕಬಿ ಹೋಲ್ಡರ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಮೊಬೈಲ್ ಫೋನ್ನ ಇಟ್ಕೊಂಡು ಇಲ್ಲೇ USB-A ಪೋರ್ಟ್ನ ಕೊಟ್ಟಿದ್ದಾರೆ ನೋಡಿ.
ಈ USB-A ಪೋರ್ಟ್ ಮುಖಾಂತರ ನೀವು ನಿಮ್ಮ ಫೋನ್ನ ಅಲ್ಲೇ ಚಾರ್ಜ್ಗೆ ಹಾಕೋಬಹುದು. ಸೊ ಪ್ರಾಕ್ಟಿಕಾಲಿಟಿ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಫಿಟ್ ಆ್ಯಂಡ್ ಫಿನಿಶ್ ನನಗೆ ತುಂಬ ಇಷ್ಟ ಆಯಿತು. ಬಟನ್ ಯಾವುದೇ ರೀತಿಯಾದಂಥ ಚೀಪ್ ಪ್ಲಾಸ್ಟಿಕ್ಸ್ನ ಯೂಸ್ ಮಾಡಿಲ್ಲ, ತುಂಬ ಕ್ವಾಲಿಟಿ ಮೆಟೀರಿಯಲ್ಸ್ನ ಎಲ್ಲ ಕಡೆ ಯೂಸ್ ಮಾಡಿದ್ದಾರೆ. ದ್ಯಾಟ್ಸ್ ಅ ಬಿಗ್ ಥಮ್ಸ್ ಅಪ್. ಇನ್ನು ಈ ಹೀರೋ ಡೆಸ್ಟಿನಿ 125 ಇಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿದೆ 124.6cc ಏರ್ ಕೂಲ್ಡ್ FI ಇಂಜಿನ್. ಇದು 9 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 10.4 Nm ಟಾರ್ಕ್. ಇದರ ತೂಕ 115 kg ಮತ್ತೆ ಇದರಲ್ಲಿ 5.3 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಇನ್ನು ಈ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಎಂಜಿನ್ ರೆಸ್ಪಾನ್ಸ್ ತುಂಬಾನೇ ಇಷ್ಟ ಆಯ್ತು ನನಗೆ, ಚೆನ್ನಾಗಿದೆ. ಪಿಕಪ್ ಇನ್ಸ್ಟೆಂಟ್ ಆಗಿ ಸಿಗದೆ ಹೋದ್ರೂ ಕೂಡ ಹೋಗ್ತಾ ಹೋಗ್ತಾ ಸ್ಪೀಡ್ ಚೆನ್ನಾಗಿ ಗೇನ್ ಆಗುತ್ತೆ. ಲೀನಿಯರ್ ಪಿಕಪ್ ಅಂತಾನೆ ಹೇಳ್ಬೋದು. 116 kg ಇದ್ರೂ ಕೂಡ ಈ ಗಾಡಿ ಆರಾಮಾಗಿ ಹ್ಯಾಂಡಲ್ ಮಾಡಬಹುದು. ನೀವು ಸಿಟಿಲ್ ಆಗಿರ್ಬೋದು, ಓವರ್ಟೇಕ್ ಮಾಡ್ತಾ ಆಗಿರ್ಬೋದು, ಈಸಿಯಾಗಿ ಲೇಡೀಸ್ ಕೂಡ ಓಡಿಸಬಹುದಂತ ಗಾಡಿ ಆಗಿದೆ. ಅಂಡ್ ಮೋಟರ್ ನಾಯ್ಸ್ ಸ್ವಲ್ಪ ಇದೆ 60-70 ಸ್ಪೀಡ್ಸ್ಗೆ ನೀವು ರೀಚ್ ಆದಾಗ. ಇನ್ನು ಬ್ರೇಕಿಂಗ್ ಅಂಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದ್ರೆ ತುಂಬಾನೇ ಕಂಫರ್ಟೇಬಲ್ ಆಗಿದೆ. ತುಂಬಾ ಇಷ್ಟ ಆಗಿದ ವಿಚಾರ ಏನಪ್ಪಾ ಅಂದ್ರೆ ನನಗೆ ಸೀಟ್ಸ್. ಈ ಗಾಡಿಯ ಸೀಟ್ಸು ತುಂಬಾ ಅಗಲವಾಗಿದೆ ಅಂಡ್ ಕುಷನಿಂಗ್ ತುಂಬಾನೇ ಸಾಫ್ಟ್ ಆಗಿದೆ. ನೀವು ಲಾಂಗ್ ರೈಡ್ಸ್ ಆಗಿರ್ಬೋದು, ಸಿಟಿಲ್ ಆಗಿರ್ಬೋದು, ಕೂತ್ಕೊಂಡು ಹೋಗುವಾಗ ಯಾವುದೇ ರೀತಿಯಾದಂತಹ ಪ್ರೆಷರ್ ಅನ್ಸೋದಿಲ್ಲ. ತುಂಬಾ ಆರಾಮಾಗಿ ಟ್ರಾವೆಲ್ ಮಾಡ್ತೀರಾ. ಆದ್ರೆ ಬಿಸಿಲಲ್ಲಿ ನೀವು ಗಾಡಿನ ಓಡಿಸುವಾಗ ನಿಮ್ಮ TFT ಡಿಸ್ಪ್ಲೇ ಇದೆಯಲ್ಲ, ಅದು ಅಷ್ಟಾಗಿ ಬ್ರೈಟ್ ಆಗಿ ಕಾಣೋದಿಲ್ಲ ಅಂತ ನನಗನ್ಸಿತ್ತು. ಇನ್ನು ಹೈವೇಗೆ ನೀವು ಗಾಡಿ ತಗೊಂಡು ಹೋದಾಗ 70-80 ಅಪ್ ಟು 90 ಸ್ಪೀಡ್ಸ್ ನ ಆರಾಮಾಗಿ ರೀಚ್ ಮಾಡಬಹುದು ಇದು. ಬಟ್ ನಾನು ಆ ಸ್ಪೀಡ್ಸ್ನ ನಿಮಗೆ ರೆಕಮೆಂಡ್ ಮಾಡೋದಿಲ್ಲ. ಆರಾಮಾಗಿ 60-70 ಈ ಸ್ಪೀಡ್ಸಲ್ಲೇ ಗಾಡಿನ ಓಡಿಸಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಯಾವುದೇ ರೀತಿಯಾದಂತಹ ವೈಬ್ರೇಷನ್ಸು ಈ ಗಾಡಿನಲ್ಲಿ ಆ ಸ್ಪೀಡ್ಸಲ್ಲೂ ಕೂಡ ಅಂದ್ರೆ 80-90 ಸ್ಪೀಡ್ಸಲ್ಲೂ ಕೂಡ ನನಗೆ ಕಾಣಿಸ್ಲಿಲ್ಲ. ಇಂಜಿನ್ ತುಂಬಾನೇ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತು. ಇನ್ನು ಈ ಗಾಡಿ ಮೈಲೇಜ್ ಎಷ್ಟು ಕೊಡುತ್ತಪ್ಪ ಅಂತ ನೀವು ಯೋಚನೆ ಮಾಡ್ತಿದ್ರೆ ಸಿಟಿನಲ್ಲಿ ಈ ಗಾಡಿ ಅಪ್ ಟು 50 ಕಿಲೋಮೀಟರ್ ಮೈಲೇಜ್ ನ ಕೊಡುತ್ತೆ ಅನ್ನೋ ಫೀಡ್ಬ್ಯಾಕ್ ಇದೆ. ಅಂಡ್ ಲಾಂಗರ್ ರೈಡ್ಸ್ ಅಲ್ಲಿ ಅಪ್ ಟು 55 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡುತ್ತೆ ಅನ್ನೋ ಫೀಡ್ಬ್ಯಾಕ್ ಇದೆ. ಸೊ ಇನ್ನು ಈ ಗಾಡಿ ತಗೊಳ್ಳೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ರೆ ಈ ಗಾಡಿಯ ಇಂಜಿನ್ ಪರ್ಫಾರ್ಮೆನ್ಸ್, ಬಿಲ್ಡ್ ಕ್ವಾಲಿಟಿ, ಡಿಸೈನ್ ನನಗೆ ತುಂಬಾನೇ ಇಷ್ಟ ಆಯ್ತು. TFT ಸ್ಕ್ರೀನ್ ಇರುವಂತಹ ಒಂದು ವೇರಿಯಂಟ್ ನು ಇಂಟ್ರೊಡ್ಯೂಸ್ ಮಾಡಿ ಬೂಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಬಟ್ ಯಾರೆಲ್ಲ ಮನೆಗೆ ಒಂದು ಹೊಸ 125cc ವೆಹಿಕಲ್ ನ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಸಾಕಷ್ಟು ಆಪ್ಷನ್ಸ್ ಇದ್ರೂ ಕೂಡ ಈ ಗಾಡಿನ ಒಂದ್ಸಲಿ ನೀವು ಚೆಕ್ಔಟ್ ಮಾಡಿ ಇಗ್ನೋರ್ ಮಾಡಬೇಡಿ. ನಿಮ್ಮ ಹತ್ತಿರದ ಡೀಲರ್ಶಿಪ್ಗೆ ಹೋಗಿ ಟೆಸ್ಟ್ ರೈಡ್ ಮಾಡಿ ಆಮೇಲೆ ಯೋಚನೆ ಮಾಡಿ ತಗೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ಹೀರೋ ಡೆಸ್ಟಿನಿ 125 ಬೆಲೆ ಈ ರೀತಿ ಇದೆ. ಒಟ್ಟು 3 ವೇರಿಯಂಟ್ ಗಳಲ್ಲಿ ಈ ಗಾಡಿ ಬರುತ್ತೆ. VX, ZX ಮತ್ತೆ ZX ಪ್ಲಸ್ ಅಂತ. ಒಂದೊಂದರಲ್ಲಿ ಒಂದೊಂದು ಕಲರ್ ಆಪ್ಷನ್ಸ್ ಇದೆ. VX ಬಂದು ಬೇಸಿಕ್ ಮಾಡೆಲ್, ZX ಪ್ಲಸ್ ಬಂದು ಟಾಪ್ ಮಾಡೆಲ್. ZX ಗೂ ZX ಪ್ಲಸ್ ಗೂ 1,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಅಷ್ಟೇ ವ್ಯತ್ಯಾಸ. ZX ಡಿಸೈನ್ ನಲ್ಲಿ ನಿಮ್ಗೆ ಕ್ರೋಮ್ ಎಲಿಮೆಂಟ್ಸ್ ಇದ್ರೆ ZX ಪ್ಲಸ್ ಡಿಸೈನ್ ಅಲ್ಲಿ ಕಾಪರ್ ಎಲಿಮೆಂಟ್ಸ್ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಸೊ ಗೈಸ್, ಇದಾಗಿತ್ತು ಹೀರೋ ಡೆಸ್ಟಿನಿ 125cc ರಿವ್ಯೂ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಕೆಲವೊಂದಷ್ಟು ಮೈನರ್ ಅಪ್ಡೇಟ್ಸ್ ಬಿಟ್ಟು ಅಂದ್ರೆ TFT ಸ್ಕ್ರೀನ್ ಆಗಿರ್ಬೋದು, ಅಂಡರ್ ಸೀಟ್ ಸ್ಟೋರೇಜ್ನ ಸ್ವಲ್ಪ ಜಾಸ್ತಿ ಮಾಡೋದಾಗಿರ್ಬೋದು, ಈ ಥರದ್ದು ಬಿಟ್ಟರೆ ಈ ಗಾಡಿ ತುಂಬಾ ಚೆನ್ನಾಗಿದೆ. ಡಿಸೈನ್ ವೈಸ್ ಆಗಿರ್ಬೋದು, ಓಡ್ಸೋಕ್ಕಾಗಿರ್ಬೋದು ತುಂಬಾ ಒಳ್ಳೆ ಒಂದು ಪ್ರಪೋಷನ್ನ ಕೊಟ್ಟಿದ್ದಾರೆ ಹೀರೋದವರು ಮಾರ್ಕೆಟ್ನಲ್ಲಿ. ಈ ಗಾಡಿನ ನೀವು ಕನ್ಸಿಡರ್ ಮಾಡ್ಬೋದು. ಕನ್ಸಿಡರ್ ಮಾಡಿ ನೀವೇನಾದರೂ ಟೆಸ್ಟ್ ರೈಡ್ ಹೋಗ್ತಿದ್ದೀರಾ, ಈ ಗಾಡಿನ ಬುಕ್ ಮಾಡ್ತಿದ್ದೀರಾ ಅಂದರೆ ನಾನು ಹೇಳಿದಂಥ ಕೆಲವೊಂದಷ್ಟು ಫ್ಯಾಕ್ಟರ್ಸ್ನ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಲ್ಲಿ ತನಕ ಬಂದಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ 2 ವೀಲರ್ ಆ್ಯಂಡ್ 4 ವೀಲರ್ ರಿವ್ಯೂಸ್ನ ಕನ್ನಡದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ 4K ಕ್ವಾಲಿಟಿನಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಕಡೆ ನಾವಿದ್ದೀವಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರದ ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಇಸ್ ಮೀ ಪುನೀತ್. ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋಟೆಕ್ ಕನ್ನಡ.